ನ್ಯಾಯವೆಲ್ಲಿ 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 ಅಡಗಿದೆ ನ್ಯಾಯವೆಲ್ಲಿ 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 ಅಡಗಿದೆ. 15ನೇ ತಾರೀಕು ನಮಗೆ ವಿವೇಕ್ ನಗರದ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತು. ಕರ್ಕೊಂಡು ಬರೋ ಟೈಮಲ್ಲಿ ಅವ್ನ ಬಾಡಿ ಎಲ್ಲ ಇಂಜರಿ ಇತ್ತು. ನೊಂದ ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ. ಸಹನೆ ಎಂಬ ಮಾತು ಇಂದು ನಮಗೆ ಮರೆತು ಹೋಗಿದೆ. ಬಾಡಿ ಎಲ್ಲ ಒಂದು ಇಂಜುರಿ ಆಗಿತ್ತು, ಜಾಸ್ತಿ ಕಾಲೆಲ್ಲ ಊದ್ಕೊಂಡಿತ್ತು. ಬಂದು ಇಲ್ಲಿ ಹಾಸ್ಪಿಟಲ್ಸ್ ಎಲ್ಲ ತೆಗ್ದಿರ್ತೀವಿ. ಟೂಲ್ಸ್ ಎಲ್ಲ ಬಂದವಲ್ಲ, ಟೂಲ್ಸ್ ಇದಾವ ನೋಡಿ. ಗಾಳಿ ಆಡಲ್ಲ ಸರ್. 15ನೇ ತಾರೀಕು ನಮಗೆ ವಿವೇಕ್ ನಗರದ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತು. ಮಾಮೂಲಿ ಎಲ್ಲ ಪೇಷಂಟ್ ಪಿಕಪ್ ಹೆಂಗೆ ಮಾಡ್ತೀವೋ ಹಂಗೆ ಲೊಕೇಶನ್ ಎಲ್ಲ ಕೇಳಿದ್ರು. ಸ್ಟೇಷನ್ ಲೊಕೇಶನ್ ಕಳಿಸಿದ್ರು, ಹೋದ ಅಲ್ಲಿಗೆ. ಅಲ್ಲಿಂದ ಮಾಮೂಲಿ ಪೇಷಂಟ್ನ ಹಾಕಿದ್ರು. ಅಲ್ಲಿಂದ ಡೈರೆಕ್ಟ್ ನಾವು ಕರ್ಕೊಂಡು ಬರೋ ಟೈಮಲ್ಲಿ ಅವ್ನ ಬಾಡಿ ಎಲ್ಲ ಇಂಜುರಿ ಇತ್ತು. ನಾವು ಮಾಮೂಲಿ ಟ್ರೀಟ್ಮೆಂಟ್ ಇನ್ನೂ ಚಿಕ್ಕ ಹುಡುಗಲ್ವಾ, ಬಾಡಿ ಇಂಜುರಿ ಎಲ್ಲ ಇದ್ದಾಗ ಇಲ್ಲೇ ವಾಸಿ ಮಾಡೋಣ. ಎಲ್ಲ ಪೇಷಂಟ್ 22 ಬಂದು ಅಲ್ಲಿಂದ ಕರ್ಕೊಂಡು ಬಂದು ಬಾಡಿ ಎಲ್ಲ ಒಂದು ಇಂಜುರಿ ಆಗಿತ್ತು, ಜಾಸ್ತಿ ಕಾಲೆಲ್ಲ ಊದ್ಕೊಂಡಿತ್ತು. ಬಂದು ಇಲ್ಲಿ ಒಂದು ಫೋಟೋಸ್ ಎಲ್ಲ ತೆಗ್ದಿರ್ತೀವಿ. ಮಾಮೂಲಿ ಟ್ರೀಟ್ಮೆಂಟ್ ಏನಿದೆ ನಮ್ಮದು ಕೊಡ್ತಾ ಇರ್ತೀವಿ ಅವನದು. ಆಮೇಲೆ ಅವನದು ಲಾಸ್ಟ್ ಟೈಮಲ್ಲಿ ಉಸಿರಾಟಕ್ಕೆ ತೊಂದರೆ ಇದೆ ಅಂತ ಹೇಳ್ದ. ಸರಿ ಆಯಿತು, ಅವ್ರ ಮನೆಯವ್ರಿಗೂ ಕಾಲ್ ಮಾಡ್ದು. ಕರ್ಕೊಂಡು ಹೋದ ಹಾಸ್ಪಿಟ್ಲಿಗೆ ಹತ್ರನೇ, ಅಭಯ್ ಹಾಸ್ಪಿಟ್ಲ್ ಥರ. ಅಲ್ಲಿಂದ ಕರ್ಕೊಂಡು ಹೋಗ್ತಾ ತಿರ್ಗಾ ಆಗ್ತಾರೆ. ಅಲ್ಲಿಂದ ತಿರ್ಗಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ದೆ ನೆಲಮಂಗಲ. ಅಲ್ಲಿ ಈ ಸೂಜಿ ಎಲ್ಲ ಮಾಡಿದಾಗ ದತ್ತಾಗಿದೆ ಅಂತ ಹೇಳಿದ್ರು. ಅವ್ರ ಮನೆಗೂ ಇನ್ಫಾರ್ಮ್ ಮಾಡಿದ್ದೀವಿ ನಾವು. ನಮಗೇನೋ ಹಂಗೇನೋ ಇತ್ತು ಅಂದರೆ ಶಿಕ್ಷೆ ಆಗಲಿ ಸರ್. ನಮ್ಮ ಹತ್ರನೂ 15 ಜನ ಪೇಷಂಟ್ ಇದ್ದಾರೆ, ಫ್ರೀಯಾಗಿ ಹಾಕ್ಕೊಂಡಿದ್ದೀನಿ ನಾನು. ಅವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ನಾನು. ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಸರ್? ಸ್ಟ್ರೆಂತ್ 50 ಇದೆ ಸರ್ ನಮ್ಮದು. 50 ಜನ ಇದ್ದಾರೆ. 50 ಜನ ಇದ್ದಾರೆ, ಫಿಟ್ ಆಗಿದ್ದಾರೆ. 50 ಜನ ಫಿಟ್ ಆಗಿದ್ದಾರೆ ಸರ್. ಈಗ ನೀವು ಅಲ್ಲಿ ಕರ್ಕೊಂಬರೋ ಟೈಮಲ್ಲಿ ಆ ಒಂದು ಪೇಷಂಟ್ ಸ್ಥಿತಿ ಹೆಂಗಿತ್ತು ಅಂತ? ಸರ್ ಅದೇ ಹೇಳ್ತಿರೋದು, ಒಂದು ಬಾಡಿನೂ ಊದಿತ್ತು ಸರ್. ಬಾಡಿನೂ ಊದಿತ್ತು, ಮೈ ಮೇಲೆಲ್ಲ ಮಾರ್ಕ್ ಇತ್ತು ಅಲ್ಲಿ ಬಂದಾಗ. ಇಲ್ಲೂ ನಾವು ಅದು ಚಿಕ್ಕ ಮಾರ್ಕ್ ಅಲ್ವಾ ಸರ್, ಒಂದು ಫುಲ್ ಎಲ್ಲ ಬಾಡಿಲಿ ಮಾರ್ಕ್ ಇತ್ತು. ಕರ್ಕೊಂಡು ಬರ್ತೇನೆ, ಒಳಗಡೆ ಇಂಟರ್ನಲ್ ಡ್ಯಾಮೇಜ್ ಆಗಿತ್ತು. ನಾವು ಅಲ್ಲಿಂದ ಕರ್ಕೊಬರೋ ಟೈಮಲ್ಲಿ ನಾವು ಮಾಮೂಲಿ ಪಿಕಪ್ ಮಾಡ್ಕೊಬರ್ತೀವಲ್ಲ, ಬಂದು ಇಲ್ಲಿ ಚೆಕ್ ಮಾಡ್ದೆ ಬಾಡಿ. ನಾವು ಮಾಮೂಲಿ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗುತ್ತಲ್ಲ ಅದು. ಎಲ್ಲರಿಗೂ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀವಿ ಹಂಗೆ ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಅವ್ನು ಲಾಸ್ಟ್ ಟೈಮಲ್ಲಿ ನನಗೆ ಉಸಿರಾಟ ಆಡೋಕ್ಕೆ ತೊಂದರೆ ಇದೆ ಅಂದಿದ್ದಕ್ಕೆ ನಾವು ಕರ್ಕೊಳೋದು ಅಲ್ಲಿಂದ. ನಮಗೇನೋ ಅಷ್ಟು ಅನ್ಯಾಯ ಆಗಿದ್ದರೆ ಅವ್ರಿಗೆ ನಾವು ಶಿಕ್ಷೆ ಅನ್ಭವಿಸಕ್ಕೆ ರೆಡಿ ಸರ್, ನಮ್ದೇನೋ ತಪ್ಪಿದ್ರೆ. ಅವನು ವಿವೇಕ್ ನಗರದಲ್ಲಿ ಏನೋ ಕ್ರೈಮ್ ಎಲ್ಲ ಮಾಡಿದಾನಂತ ಸರ್. ಅದು ನಮಗೂ ಗೊತ್ತಿರಲಿಲ್ಲ. ಅವರು ನಮಗೇನೋ ಡೈರೆಕ್ಟ್ ಹೇಳಿರಲಿಲ್ಲ, ಮನೆಯವರು ಹೇಳಿರಲಿಲ್ಲ. ಇಲ್ಲಿ ಆಫೀಸಿಗೆ ಬಂದೆ ಫೈಲ್ ಎತ್ಕೊಂಡು ಎಂಟ್ರಿ ಮಾಡೋ ಟೈಮ್ಗೆ ಅವ್ರ ಮನೆಯವರು ಹೇಳಿದ್ದು, ಹಿಂಗೆ ಡಬಲ್ ಮರ್ಡ್ರ್ ಮಾಡಿದ್ದಾರೆ. ನಮಗೆ ಫಸ್ಟೇ ಹೇಳಿದರೆ ನಾವು ಹಾಕೋತಾ ಇರಲಿಲ್ಲ. ಕ್ರೈಮ್ ಆದಾಗ ನಾವು ಹಾಕೊಳ್ಳೋಲ್ಲ ಯಾರನ್ನೂ. ಆ ಥರ ಇದ್ದಾಗ ನಮಗೂ ಏನು ಹೇಳಿಲ್ಲ. ಅವ್ರು ಆಫೀಸಿಗೆ ಬಂದಾಗ ಪೇಷಂಟ್ ಸೇಫ್ಟಿ ನೋಡ್ಬೇಕಾಗುತ್ತೆ ನೀವು. ಅವಾಗ ನಾವು ಹಾಕೊಳ್ಳೋಲ್ಲ. ನಾವು ನಂತರ ಪೇಷಂಟ್ ಯಾರನ್ನೂ ಹಾಕೊಳ್ಳಲ್ಲ. ನಾನು ಏನು ಹೇಳಿಲ್ಲ, ಮಾಮೂಲಿ ಪೇಷಂಟ್ ಥರ ಕರ್ಕೊಬಂದು ಇಲ್ಲಿಗೆ ಬಂದಮೇಲೆ ಫೋನ್ ಮಾಡಿ ವಿಚಾರಿಸಿದಾಗ ಡಬಲ್ ಮರ್ಡ್ರ್ ಮಾಡಿದ್ದಾನೆ, ತಿರ್ಗಾ ಪೊಲೀಸರಿಗೂ ಕೈಗೆ ಹೊಡೆದಿದ್ದಾನೆ ಅಂತ ಅವಾಗ ನಮಗೆ ಫೀಲ್ಡ್ ಬ್ಯಾಕ್ ಬಂತು. ಅಲ್ಲ, ನನಗೆ ಪೊಲೀಸ್ ಸ್ಟೇಷನಿಂದ ಹೊಡೆದವ್ರೆ ಅಂತ ಕರ್ಕೊಂಡ್ಬರ್ಬೇಕಾದ್ರೆ ನಿಮಗೆ ಪೊಲೀಸ್ ಅವರಿಂದ ಅರ್ಜಿ ಪಡಿಸಿ ಲೆಟರ್ ಗಿಟರ್ ಕೊಟ್ಟರೆ ಆಗಿದ್ದಾರೆ ಸ್ಟೇಷನಿಂದ ಸೇರಿಸ್ತಾರೆ ಸರ್. ಈಗ ಮಾಮೂಲಿ ಅವರು ಸ್ಟೇಷನಿಂದ ಕಾಲ್ ಮಾಡಿದಲ್ವ ಸರ್ ನಮಗೆ. ಮಾಮೂಲಿ ಪಿಕಪ್ಗೆ ಎಲ್ಲರೂ ಫೋನ್ ಮಾಡಿದ್ರೆ ನಾವು ಪಿಕಪ್ ಕಾಲ್ ಅಂತ ನಾವು ಹೋಗಿದ್ದು ಅವ್ರ ಕಡೆಯಿಂದ. ಈಗ ಅವ್ರ ಪೇರೆಂಟ್ಸ್ ಸೇರಿಸ್ಬೇಕು ನಿಯಮ ಪ್ರಕಾರ, ಪೊಲೀಸ್ನವರು ಸೇರಿಸಿದ್ದಾರೆ ಅಂತ ಸರ್. ಅಂದರೆ ಅವ್ರ ಕಡೆಯಿಂದನೂ ಇನ್ಫಾರ್ಮೇಷನ್ ಇರುತ್ತಲ್ಲ ಸರ್. ಈಗ ನಾವು ಕರ್ಕೊ ಬಂದ ಮೇಲೆ ಅವ್ರಿಗೂ ಮನೆಯವ್ರಿಗೂ ಫೋನ್ ಮಾಡಿರ್ತೀನಲ್ಲ ಸರ್. ಈಗ ಹೆಂಗೆ ಏನೇ ಮಾಡಿದ್ರು ಅವ್ರು ಹಾಕ್ದಾಗೂ ಮನೆಯವ್ರ ಕಡೆಯಿಂದನೇ ತಾನೆ ಸರ್ ಬರೋದು. ಓಡಾಡ್ತಿದ್ನ ಓಡಾಡ್ಕೊಂಡಿದ್ದೆ ಸರ್. ಸ್ವಲ್ಪ ಚೆನ್ನಾಗಿದ್ದ ಸರ್ ಸ್ವಲ್ಪ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿದೆ. ಯಾಕೆಂದ್ರೆ ಅವ್ನು ಬಾಡಿ ಎಲ್ಲ ಊದ್ಕೊಂಡಿತ್ತಲ್ಲ ಸರ್, ಇಂಜುರಿಯಲ್ಲಿ ಆಗಿತ್ತಲ್ಲ, ನಡೆಯೋದಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದ. ಸ್ಟೇಷನ್ ಕುಣಿಸ್ಕೊಂಡಿದ್ರು, ಒಳಗಡೆ ಸೆಲ್ಲಲ್ಲಿ ಹಾಕೊಂಡಿದ್ರು ಅವನ್ನ ಸರ್. ಅವ್ನು ಒಳಗಡೆ ಸ್ಟೇಷನ್ ಒಳಗಡೆ ಹಾಕಿ ಕುಣಿಸ್ಕೊಂಡಿದ್ರು. ಅಲ್ಲ, ಸೆಲ್ ಒಳಗಡೆ ಇದ್ದ, ಸೆಲ್ ಒಳಗಡೆ ಇದ್ದ ಅವನು.
ಕಂಬಿ ಹಿಂದೆ ನಾವು ಹೋದ್ಮೇಲೆ ಆಚೆ ಕರ್ಕೊಂಬಂದಿದ್ದವು. ಹಂಗೆ ಮಾಡ್ಕೊಂಡು ನಿಮ್ಮ ಜೊತೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಜೊತೆ ಕಳಿಸಿದ್ರು. ಬಟ್ ತುಂಬ ಕಾಟ ಮಾಡ್ತಿದ್ದಂತ ಅಲ್ಲಿ ಎಣ್ಣೆ ಹೊಡೆಯೋದು ಇದು ಮಾಡೋದು. ಅದಲ್ಲ ಅದೇ ಸರ್ ಹೇಳಿಲ್ವ, ಅಲ್ಲಿ ಅವರು ಡೈರೆಕ್ಟಾಗಿ ಏನಿಲ್ಲ ಎಣ್ಣೆ ಹೊಡಿತಾರೆ ಬಂದು ಕರ್ಕೊಂಡೋಗಿರಿ ಅಂತ ಹೇಳಿದ್ದು. ಡೈರೆಕ್ಟ್ ನಾವು ಮಾಮೂಲಿ ಹೆಂಗೆ ಎಲ್ಲರೂ ಫೋನ್ ಮಾಡ್ತಾರೋ ನಮ್ಗೆ ಜಸ್ಟ್ ಏನಿಲ್ಲ ಆ ಥರ ಮಾಡಿ ನಾವು ಪಿಕಪ್ಗೆ ಅಂತ ಹೋದೋ ನಾವು. ನಿಮಗೆ ಡೌಟ್ ಬರಲು ಅಂತ ಈಗ ಸೆಲ್ಲಲ್ಲಿರೋನು ಹಿಂಗೆ ಕಳಿಸ್ತಾವ್ರಲ್ಲ ಅಂತ ಹೇಳಿ ನಿಮ್ಗೆ ಡೌಟ್ ಬರಲ್ಲ ಸರ್? ನಮ್ಗೆ ಮಾಮೂಲಿ ಎಲ್ಲ ಥರ ಹೋಗ್ತೀವಲ್ಲ ಸರ್, ಡೈಲಿ ಹೆಂಗೆ ಮಾಮೂಲಿ ಫೋನ್ ಬಂದಾಗ ನಾವು ಫೋನಲ್ಲಿ ಮಾತಾಡ್ತೀವಿ, ಲೊಕೇಶನ್ ಹಾಕ್ತಾರೆ, ನಾವು ಹೋಗ್ತೀವಿ, ಹೋದಾಗ ಅಲ್ಲಿಂದ ಕರ್ಕೊಂಡು ಬಂದೇ ಬರ್ತೀವಿ. ಈಗ ಅವ್ರ ತಾಯಿ ನಿಮ್ಮ ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಹೇಳ್ತಾರೆ ಸರ್? ಸರ್ ಅದೇ ಈಗ ನಾವೇನೋ ಇದು ಮಾಡಿದರೆ ನಾವು ಶಿಕ್ಷೆ ಅನ್ಭವಿಸೋಕೆ ರೆಡಿ ಸರ್. ನಮ್ಮ ಕಡೆಯಿಂದ ಪ್ರಾಬ್ಲಮ್ ಅನ್ಯಾಯ ಆಗಿ ನಾವು ಶಿಕ್ಷೆ ಅನ್ಭವಿಸೋಕೆ ರೆಡಿ. ಈಗ ಅದೇ ಹೇಳ್ತಲ್ಲ ಸರ್, ನನ್ನ ಹತ್ರ 15 ಜನ ಪೇಷಂಟ್ ಇದ್ದಾರೆ, ನಾನು ಇವಾಗ ಫ್ರೀಯಾಗಿ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ. ಈಗ 15 ಅಲ್ಲ 50 ಅಲ್ಲ ಸರ್, ಈಗ ಫ್ರೀಯಾಗಿ ಹಾಕೊಂಡು ನಾನು ಸರ್ ಫ್ರೀಯಾಗಿ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಈಗ ಅವರ ಜೀವನಕ್ಕೊಂದು ದಾರಿ ಬೇಕಲ್ಲ ಸರ್. ತನಿಖೆ ಆಗಲಿ ಅಂತೀರಾ? ಸರಿ ಸರ್, ಅದೇ ಸರ್ ತನಿಖೆ ಆಗಲಿ, ಅದೇನೋ ನಮ್ಮದೇನೋ ತಪ್ಪಿತ್ತು ನಾನು ಸರೆಂಡರ್ ಆಗ್ತೀನಿ ಸರ್. ನಾನು